ಕೈ ಸರ್ಕಾರದ ವಿರುದ್ಧ ಕೆರಳಿದ ಗೃಹಲಕ್ಷ್ಮಿಯರು ಕೊಡೋ 2,000 ರೂಪಾಯಿಗೆ 108 ಕಂಡೀಷನ್ ಅಂತ ಕಿಡಿಕಾರ್ತಾ ಇದ್ದಾರೆ. ಕೈ ಸರ್ಕಾರದ ವಿರುದ್ಧ ಕೆರಳಿದ ಗೃಹಲಕ್ಷ್ಮಿಯರು ಕೊಡೋ 2,000 ರೂಪಾಯಿಗೆ 108 ಕಂಡೀಷನ್ ಅಂತ ಕಿಡಿಕಾರ್ತಾ ಇದ್ದಾರೆ. ಗೃಹಲಕ್ಷ್ಮಿ ಹಣ ಪಡೆಯಲು ಜೀವಿತ ಪ್ರಮಾಣ ಪತ್ರ ಬೇರೆ ಕಡ್ಡಾಯ ಮಾಡಿದ್ದಾರೆ. ಅಂದ್ರೆ ನಾವು ಬದುಕಿದ್ದೀವಿ ಅಂತ ಅವ್ರಿಗೊಂದು ಪ್ರಮಾಣ ಪತ್ರ ಕೊಡಬೇಕು. ಜೀವಿತ ಪ್ರಮಾಣ ಪತ್ರ ಕೇಳಿದ ಸರ್ಕಾರದ ವಿರುದ್ಧ ಕಿಡಿಯನ್ನ ಕಾರ್ತಾ ಇದ್ದಾರೆ. ಸರ್ಕಾರದಲ್ಲಿ ದುಡ್ಡಿಲ್ಲದ ಕಾರಣ ಹೊಸ ರೂಲ್ಸ್ ಜಾರಿ ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲು ಸರಿಯಾಗಿ ಹಣ ನೀಡಿ ನಂತರ ರೂಲ್ಸ್ ಮಾಡಿ. ನೀವು ಸರ್ಕಾರ ಸರಿಯಾಗಿ ತಿಂಗಳು ಹಣ ಹಾಕೋದಿಲ್ಲ, ಆದ್ರೆ ಈ ರೀತಿಯ ಬೇಕಾಬಿಟ್ಟೆ ರೂಲ್ಸ್ ಮಾಡಲಿಕ್ಕೆ ಸರಿ ಇದ್ದಾರೆ. 3 ತಿಂಗಳಿಗೊಂದು ನಿಯಮ ಮಾಡ್ತಾರೆ ಅಂತ ಸದ್ಯಕ್ಕೆ ಗೃಹಲಕ್ಷ್ಮಿಯರು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಿನ ರೂಲ್ಸ್ ಮಾಡೋ ತಪ್ಪು. ಸುಮ್ಮನೆ ದುಡ್ಡು ಕೊಡೋಕ್ಕಾಗದೆ ಈ ಥರ ಮಾಡ್ತಾ ಇದ್ದಾರೆ ಅಷ್ಟೇ. ಆ 3 ತಿಂಗಳು ಬಂದಿಲ್ಲ 6 ತಿಂಗಳು ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾರಿಗೂ ಬರ್ತಾ ಇಲ್ಲ. ಸುಮ್ಮನೆ ಇವರು ಇದು ಗೌರ್ಮೆಂಟ್ನ ಮೂವ್ ಮಾಡ್ಕೊಂಡು ಹೋಗೋಕ್ಕೋಸ್ಕರ ಕೊಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ಗೌರ್ಮೆಂಟ್ ಮೂವ್ ಮಾಡ್ತಾ ಇದ್ದಾರೆ ಹೊರತು ಜನಕ್ಕೆ ಏನು ಉಪಯೋಗ. ಈ ಕಾಂಗ್ರೆಸ್ ಬಂದು ಒಂಚೂರು ಉಪಯೋಗನೇ ಇಲ್ಲ. ಬರೀ ಲಾಸ್. ನಾವು ಕಟ್ಟೋ ಟ್ಯಾಕ್ಸು ದರ್ಬಾರ್ ಮಾಡ್ತಾರೆ ಅವರು. ಡೈಲಿ ಒಂದೊಂದು ಮಾಡಿದ್ರೆ ಎಲ್ಲಿಗೆ ಹೋಗ್ಬೇಕ್ರಿ ನಾವು? ಆಯ್ತು, ಅದು ಅವ್ರ ಪೀರಿಯಡನ್ನು ಮುಗಿದೋಗ್ತದ, ನಮ್ದು ಜೀವನ ಹೋಗಿರ್ತದೆ ಅಲ್ಲಿವರೆಗೆ. ಯಾರು ಶಾಶ್ವತ ಆಗಿರ್ತಾರೆ ಹೇಳ್ರಿ? ಅವ್ರು ಮಾಡೋದ್ರಾಗ ನಮ್ಮ ಜೀವನನೇ ಹೋಗ್ಬಿಡ್ತದ್ರಿ. ಏನು ಲಾಭ ಇಲ್ಲ, ಎಲ್ಲ ನಷ್ಟ ರೀ. ಹೆಂಗೆ ನಷ್ಟ ಅಂದ್ರೆ ಏನು ಹೇಳ್ಬೇಕ್ರಿ? ಅವ್ರು ಜೀವಂತ ಕೊಡೋ ಪ್ರಮಾಣ ಪತ್ರ ಕೊಡೋದ್ರಾಗ 20 ಕಡೆ ತಿರುಗಾಡೋದ್ರಾಗ ನಮ್ಮ ದುಡ್ಡು ಅಲ್ಲೇ ಹೋಗಿರ್ತಾವೆ. ಅವರು ಕಾಂಗ್ರೆಸ್ದಿಂದ ಅವಧಿ ಮುಗಿದಿರ್ತದೆ. ನಾವು ಸೀದಾ ಮನೆಗೆ ಹಚ್ಕೊಂಡು ಮಲ್ಕೋಬೇಕ್ರಿ. ಅದು ಓಡಾಡ್ಬೇಕು, ನಾವು ಅದಕ್ಕೂ ಇದಕ್ಕೆ ಅಂದ್ಬಿಟ್ಟು ಓಡಾಡಬೇಕು. ಅದು ಯಾವುದೂ ಬರೋಲ್ಲ ನಮ್ಮ ಕೈಗೆ ಯಾವುದೂ. ಅದೇನು ನಿಜವೇ. ಇವಾಗ ಗೃಹಲಕ್ಷ್ಮಿ ಅಂತ ಹೇಳಿದ್ರು, ಅದ್ರಲ್ಲಿ 50% ಬರುತ್ತೆ, 50% ಬರ್ತಾ ಇಲ್ಲ ಯಾರಿಗೂ. ಅದರಲ್ಲಿ ಇದೊಂದು ಮಾಡಿದ್ದಾರೆ. ಏನು ಹೇಗೆ ಅಂತಂದರೆ ಗೃಹಲಕ್ಷ್ಮಿ ಅಂತಂದರೆ ನನಗೆ ಅದು ಸರ್ಕಾರದಿಂದ ಕೊಡ್ತಾರೆ, ಪುನಃ ಅವಳೇ ಉಪಯೋಗಿಸ್ತಿದ್ದಾಳೆ. ಮತ್ತು ಅನ್ನಭಾಗ್ಯ ಅಕ್ಕಿ ದುಡ್ಡೆಲ್ಲನೂ ಅವರೇ ತಗೊಳ್ತಿದ್ದಾರೆ. ನಮ್ಮ ಮನೇಲಿ ನಾನು ಮತ್ತು ನಮ್ಮ ತಾಯಿ ಇದ್ದೀವಿ. ಗೃಹಲಕ್ಷ್ಮಿಯನ್ನು ನಮ್ಮ ತಾಯಿ ಉಪಯೋಗಿಸ್ಕೊಂಡು ನನಗೆ ದುರುಪಯೋಗ ಮಾಡಿಸ್ಕೊಂಡು ಮತ್ತು ನನಗೂ ತೊಂದರೆ ಕೊಟ್ಟು ಮತ್ತು ನನ್ನ ಸಂಸಾರ ಮತ್ತು ನನ್ನ ತಂದೆಯ ಮನೆ ಆಸ್ತಿನ ಹಾಳು ಮಾಡ್ತಿದ್ದಾಳೆ. ಈ ಸರ್ಕಾರ ಬಂದಿರೋದ್ರಿಂದ ಜನಗಳಿಗೆ ಮತ್ತು ಗಂಡಸರಿಗೆ ಏನೂ ಉಪಯೋಗ ಇಲ್ಲ. ಮತ್ತು ಮಂತ್ರಿಗಳೆಲ್ಲ 2 ಲಕ್ಷ 3 ಲಕ್ಷ ಸಂಬಳ ಇರಿಸ್ಕೊಂಡು ಗಂಡಸರಾದ ನಮ್ಮ ವೋಟರಿಗೆ ಅನ್ಯಾಯ ಮಾಡ್ತಾರೆ. ಮತ್ತು ನಿರುದ್ಯೋಗಿಗಳಂತ ನಮ್ಮಂಥ 40 ವರ್ಷ ಮೇಲ್ಪಟ್ಟವ್ರಿಗೆ ಎಲ್ಲರಿಗೂ ಕೂಡ ನಿರುದ್ಯೋಗ ಭತ್ಯೆನ ತೊಂದರೆ ಮಾಡ್ತಾರೆ. ಅಂಗವಿಕಲರಿಗೆ ಬೇರೆ ರಾಜ್ಯಗಳೆಲ್ಲ ಕೂಡ 3,000 5,000 ಮಾಡಿದ್ರು ಕೂಡ ಇಲ್ಲಿ ಬರೀ 800 ರೂಪಾಯಿ ಮಾಡಿ 1,000 ರೂಪಾಯಿ ಮಾಡಿ ನಿರುದ್ಯೋಗಿಗಳಿಗೆ ಮತ್ತು ಬಡವರಿಗೆ ತುಂಬ ತೊಂದರೆ ಕೊಡ್ತಾರೆ. ಮಾಡ್ದ ಕುದುಬಿಕ್ ಬಿಟ್ಟವನೇ ಸಿದ್ದರಾಮನು ಎಲ್ರಿಗೂ ದುಡ್ಡು ಕೊಟ್ಟು ಏನೋ ಬಡ ಮಕ್ಕಳಕ್ಕೆ ಸ್ಕೂಲ್ ಮಕ್ಕಳಿಗೆ ಮಾಡಬೇಕು, ಮುದುಕರು ವಯಸ್ಸಾದವ್ರಿಗೆ. ಈ ಎಲ್ಲ ಹೆಣ್ಮಕ್ಳಿಗೆ ಮಾಡಿಬಿಟ್ಟು ಮನೆಗೆ ಇಟ್ಟಾಕ್ದಿರ ಗಂಡ್ರಿಗೆ ಹೋಗ್ತಾರೆ. ಹೋಗಿ ಮಾಡ್ದ